ಮೇಡಮ್ ನಿಮ್ಗೆ ನಿನ್ನೆ ಒಂದು ಒಡವೆ ಅಂಗಡಿ ಕಳ್ತನದ ನಾನು ಇದು ಕಳ್ಸಿದ್ನಲ್ಲ ನಿಮಗೆ ಫುಟೇಜ್ ಕಳ್ಸಿದ್ನಲ್ಲ ಆ ಕಳ್ರದ್ದು ಅವ್ರ ಅಡ್ರೆಸ್ ಎಲ್ಲ ಟ್ರೇಸ್ ಮಾಡಿ ಸಿ ಕ್ಯಾಮ್ರಾನೆಲ್ಲ ಸರ್ಚ್ ಮಾಡ್ಬಿಟ್ಟು ನೋಡಿ ಅಂತ ಹೇಳಿದ್ನಲ್ಲ. ಏನಾಯ್ತು ನಿಮ್ದು ಅಪ್ಡೇಟು? ಸರ್ ಅವರು ಇಲ್ಲಿಯವರಲ್ಲ ಅಂತ ಗೊತ್ತಾಯ್ತು ಸರ್. ಅವರು ಆ್ಯಕ್ಚುಲಿ ಅವರು ಇಬ್ಬರು. ಹಾಗೆ ನಾನು ಸಿ ಕ್ಯಾಮ್ರಾ ಫುಟೇಜ್ ಎಲ್ಲನೂ ಚೆಕ್ ಮಾಡಿ ನೋಡಿದ್ದೀನಿ. ಅವ್ರದ್ದು ಇದ್ರ ಗಾಡಿ ವೆಹಿಕಲ್ ಅಡ್ರೆಸ್ಸು ಅದೆಲ್ಲನೂ ಬೆಂಗಳೂರದೆಲ್ಲನೂ ತೋರಿಸ್ತಾ ಇತ್ತು. ಹಾಗೆಯೇ ಅವರು ಬೆಂಗಳೂರಲ್ಲಿ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಸರ್. ಅವರು ಪ್ರೊಫೆಷನಲ್ ಕಳ್ಳ ಅಲ್ಲ ಅಂತ ನನಗನ್ಸುತ್ತೆ. ತುಂಬ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಎಲ್ಲನೂ ನೋಡಿದೆ. ಬೆಂಗಳೂರು ಮನೆ ಅಡ್ರೆಸ್ಸು ಸರ್ ಒಂದು ನಿಮಿಷ ಇರಿ, ನಾನು ಅದನ್ನು ಅಪ್ಡೇಟ್ ತೊಗೊಂಡ್ಬಿಟ್ಟು ಬರ್ತೀನಿ. ಆಲ್ರೆಡಿ ಎಲ್ಲ ಸರ್ಚ್ ಮಾಡಿರೋದಾಗಿದೆ. ಅಡ್ರೆಸ್ ಒಂದು ತಿಳ್ಕೊಬೇಕಿತ್ತು. ಅದು ಓನರ್ಗೆಲ್ಲ ಕಾಲ್ ಮಾಡಿ ನಾನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಸರ್. ಈಗಲೇ ಹೋಗೋಣ ಜೀಪಲ್ಲಿ. ಹೋ ವೆರಿ ಗುಡ್ ಮೇಡಮ್, ಆದಷ್ಟು ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀರಾ. ನೋಡಿ ಆ ಕಳ್ಳ ಬಂದ ನಮ್ಮ ಮಗೊಂದು ಕಳ್ಳನ ಕಿತ್ತೋಗಿರೋ ನನ್ನ ಮಗೊಂದು ಅಡ್ರೆಸ್ ತಗೊಂಡು ಬನ್ನಿ. ಹೋಗಿ ಸರಿಯಾಗಿ ಗ್ರಾಚೆಲ್ಲ ಬಿಡಿಸ್ತೀನಿ. ಸಿಕ್ ಜಾಗದಾಗೆಲ್ಲ ಕಳ್ತನ ಮಾಡ್ಕೊಂಡು ಔತರ ಮಾಡೋದು ಇದೇ ನಿನ್ನ ಕೆಲಸನಾ? ಹಾಂ ಸರಿ ಹೋಗಿ ಮೇಡಮ್, ಬೇಗ ಅಡ್ರೆಸ್ ತಗೊಂಡು ಬನ್ನಿ. 5 ಮಿನಿಟ್ಸ್ ಸರ್. ಹಾಂ ಮೇಡಮ್, ಟೈಮ್ ಇಲ್ಲ, ಹೋಗಿ. ಅವರು ನನಗೆ ತುಂಬ ಬೇಕಾಗಿರೋನೇ, ತುಂಬ ಅವ್ರು ಪ್ರೆಸರ್ ಆಗ್ತಿದ್ದಾರೆ. ಆದಷ್ಟು ಬೇಗ ಈ ಕೇಸ್ನ ಕ್ಲೋಸ್ ಮಾಡಬೇಕು. ಓಕೆ ಸರ್. ಹಲೋ ಸೇಟುಜಿ. ಹಾಂ ಅದೇ ಇವ್ರು ಸಿಕ್ಕಿದ್ರು ಸೇಟುಜಿ. ಅದೇ ನಿಮ್ಮ ಕಳ್ತನ ಮಾಡಿದ್ರಲ್ಲ ಅವ್ರು ಸಿಕ್ಕಿದ್ರು. ಹೌದು, ಏನು ತೊಂದರೆ ಇಲ್ಲ. ಅವ್ರನ್ನ ಕರ್ಕೊಂಡು ಬರ್ತೀನಿ ನಾನು. ಒಬ್ಬರು ಸಿಕ್ಕಿದ್ರೆ ಅಲ್ವಾ ಸಾಕು ನಮಗೆ. ಇನ್ನೆಲ್ಲರೂ ನಾವು ಸರ್ಚ್ ಮಾಡಿ ಹುಡುಕ್ತೀವಿ, ಏನು ತೊಂದರೆ ಇಲ್ಲ. ಹಾಂ ಸೇಟುಜಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಾನು ಈಗ ಹೋಗ್ತಾ ಇದ್ದೀನಿ. ಅವ್ರ ಮನೆ ಅಡ್ರೆಸ್ ಏನೋ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಕಳ್ಳೊಂದು. ಅದು ನಿಮ್ಮ ಹೌದೌದು ಜ್ಯುವೆಲರಿ ಶಾಪ್ ನಿಯರ್ ಅನ್ಸುತ್ತೆ. ಅದೇ ನಮ್ಮ ಮೇಡಮ್ ಅವರೆಲ್ಲ ನೋಡಿದ್ದಾರೆ. ಈಗ ಅಡ್ರೆಸ್ ಕಲೆಕ್ಟ್ ಮಾಡ್ಕೊಂಬಿಟ್ಟು ಬರ್ತೀವಿ ಅಂತ ನೋಡಿದ್ರು, ಸರ್ಚ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಈಗಲೇ ಹೋಗೋನು ಹಿಡಿತೀವಿ. ಹಾಂ ಏನು ತೊಂದರೆ ಇಲ್ಲ. ಹಾಂ ಆಯ್ತು. ಸರಿ ಸರ್ ಹೌದು, ಇಲ್ಲೇನೆ ವಿಜಯನಗರ ತೋರಿಸ್ತಿದೆ ಸರ್. ಈ ಕಳ್ತನ ಆಗಿದೆಯಲ್ಲ ಆ ಸ್ಪಾಟಿಂದ 1 ಕಿಲೋಮೀಟರ್ ಅಷ್ಟೇ ಸರ್ ದೂರ ಇರೋದು ಅವ್ರ ಮನೆ ಅಡ್ರೆಸ್ಸು. 1417/6 ಸರ್, XSSYYY ಸರ್ ಅವ್ರದ್ದು. ಅಂದ್ರೆ ಪಕ್ಕದಾಗೆ ಇದ್ದು ಅವರೇ ಇಲ್ಲ ಅನ್ನೋದನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡಿನೇ ಕಳ್ತನ ಮಾಡೋನೆ ಅಂತ ಅನ್ನಿಸ್ತತೆ. ನೋಡಿ ಬಿಡೋದು ಬೇಡ. ನನ್ನ ಮಗುನ ಎಲ್ಲಿ ಸಿಕ್ಕಿದ್ರು ಬಿಡೋದು ಬೇಡ. ಬನ್ನಿ, ಅಡ್ರೆಸ್ ಸಿಕ್ಕಿದೆ ತಾನೆ, ಜೀಪಾಗಿ ಹೋಗ್ಬಿಟ್ಟು ಸರಿಯಾಗಿ 4 ಸರಿಯಾಗಿ ಚಚ್ಚಿ ಬಡ್ದು ಆಮೇಲೆ ಬಂದು ಬಾಯ್ ಬಿಡ್ತಾನೆ. ಬರ್ರಿ ಸರ್. ನಮ್ಗೊಬ್ಬ ಸಿಕ್ಕಿದ್ರೆ ಸಾಕಲ್ವಾ ಸರ್? ಒಬ್ಬ ಸಿಕ್ಕಿದ್ರೇನೆ ಎಲ್ಲರೂ ಸಿಕ್ದಂಗೆ ಅಲ್ವಾ ಸರ್? ಇನ್ನೇನು ಅವನದ್ರೇ ಬಾಯ್ ಬಿಡಿಸ್ಬೋದಲ್ಲ ಸರ್, ಇನ್ನು ಉಳಿದಿರೋ ಕಳ್ಳ ಯಾರು ಅಂತ. ಹಾಂ ಆರಾಮಾಗಿ ಬಾಯ್ ಬಿಡಿಸ್ಬೋದು, ಏನು ತೊಂದರೆ ಇಲ್ಲ. ಸರಿ ಬನ್ನಿ. ಯಾರಿದ್ದೀರಾ ಮನೆಯಲ್ಲಿ? ಹಲೋ. ನೋಡಿದ್ರೆ ಸರ್ ಕಳ್ಳನ ಮಗನ ಮನೆ ಎಷ್ಟು ದೊಡ್ಡದಾಗೈತೆ. ನಮ್ಮ ಮನೆಗಳು ಈ ಥರ ಇಲ್ವಲ್ಲ ಸರ್ ಬೆಂಗಳೂರಲ್ಲಿ. ನೋಡಿದ್ರೆ ಸರ್ ಬಾಡಿಗೆನೇ ಅಷ್ಟೇ ಸರ್. ಎಷ್ಟು ದುಡ್ಡು ಕಟ್ಟಬೇಕು ಸರ್ ಇದಕ್ಕೆಲ್ಲನೂ. ನೋಡಿದ್ರೆ ಸರ್ ಎಂಥ ಮನೇಲವ್ರೆ ಕಳ್ಳನ ಮಕ್ಕಳು. ಇಂಥವ್ರಿಂದನೇ ಸರ್ ಎಲ್ಲ ಹಾಳಾಗೋಗಿರೋದು. ಏನ್ ಮಾಡ್ತೀರಾ ಮೇಡಮ್, ನಮ್ಮಂಗೆ ಕಷ್ಟಪಡೋರ್ಗೆಲ್ಲ ಕಾಲ ಇವಾಗ ಎಲ್ಲ ಇಂಥ ಕಳ್ಳನ ಮಕ್ಳಿಗೇನೆ ಕಾಲ. ನಮ್ಮಂಗೆ ಕಷ್ಟಪಡೋರ್ಗೆಲ್ಲ ಎಲ್ಲಿಂದ ಬಂತು ಹೇಳಿ ಕಾಲ. ಎಲ್ಲ ಬರೀ ಇದೇನೇ ಆಯ್ತು. ಏಯ್ ಯಾರಿದ್ರ ಮನೇಲಿ? ಅಯ್ಯೋ ಪೊಲೀಸ್ ಸರ್. ಹೇಳಿ ಸರ್, ಏನಾಗಬೇಕಿತ್ತು? ಇಲ್ಲಿ ಅಶೋಕ್ ಅಂದ್ರೆ? ಹಾ ಸರ್, ಅಶೋಕ್ ಅಂದ್ರೆ ನನ್ನ ಮದ್ವೆ ಆಗೋ ಹುಡುಗ ಸರ್. ಅವನು ನನ್ನ ಮದ್ವೆ ಆಗೋ ಹುಡುಗನೇ ಸರ್. ಇಲ್ಲೇ ಇದ್ದಾನೆ ಸರ್. ಯಾಕೆ ಸರ್, ಏನ್ ಮಾಡಿದ್ರು ಸರ್? ಪ್ಲೀಸ್ ಸರ್, ನಮ್ಮ ಮನೆ ಮೇಲೆ IT ದಾಳಿ ಮಾಡಬೇಡಿ ಸರ್, ಪ್ಲೀಸ್ ಸರ್. ಅಯ್ಯೋ ನಾವೆಲ್ಲ ತುಂಬಾ ಸಡನ್ ಆಗಿ ರಿಚ್ ಆದ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಕಂತ ಈ ತರ ಮಾಡ್ತಿದ್ದಾರೆ ಸರ್. ನಾವು ತುಂಬಾ ಕಷ್ಟಪಟ್ಟು ಬಿಸ್ನೆಸ್ ಮಾಡಿಬಿಟ್ಟು ನಮ್ಮ ಹುಡುಗ ಈ ತರ ನಾವು ರಿಚ್ ಆಗಿರೋದು ಸರ್. ಪ್ಲೀಸ್ ಸರ್, ನಮ್ಮ ಮನೆ ಮೇಲೆ IT ದಾಳಿ ಮಾಡಬೇಡಿ ಸರ್. ಅಯ್ಯ ನಿನ್ನ ಮಕ ಮುಚ್ಚ, ಮೊದ್ಲವನು ಕರೀಲಿ, ಆಮೇಲಿಂದ ನೋಡೋಣ IT ದಾಳಿ ಮಾಡ್ಬೇಕಾ ಬಿಡ್ಬೇಕಾ ಅಂತೇಳಿ. ಇರೋದು ಬಾಡಿಗೆ ಮನೆಗೆ ಇವಳು ಸ್ಕೋಪ್ ನೋಡು, ಕಿತ್ತೋಗಿರೋ ಸ್ಕೋಪು. ಕಳ್ಳನ ಮಗನ ಜೊತೆ ಸೇರ್ಕೊಂಡು ನೀನು ಕಳ್ತನ ಮಾಡ್ತಾ ಇದ್ಯಾ? ಅಯ್ಯೋ ಮೇಡಮ್, ಇದೇನು ಹೇಳ್ತಾ ಇದ್ರಾ? ನಾನೇ ಕಳ್ತನ ಮಾಡ್ಲಿ? ಕಳ್ತನ ಮಾಡಂತ ಕರ್ಮ ನನ್ಗೇನ್ ಬಂದಿದೆ? ಇಲ್ಲ ಮೇಡಮ್, ನಾನೇನ್ ಕಳ್ತನ ಅಂತ ಏನು ಮಾಡಿಲ್ಲ. ನೋಡಿ, ನೀವೇನೇನೋ ಮಾತಾಡಕ್ ಹೋಗ್ಬಿಡಿ. ಇರಿ ಕರಿತೀನಿ. ಅಶೋಕ್ ಡಾರ್ಲಿಂಗ್, ನೀನ್ ಹೇಳಿದ್ದೆ ನಿಜ ಆಯ್ತು. ನಮ್ಮನೆಗೆ IT ದಾಳಿ ಮಾಡಕ್ ಬಂದ್ಬಿಟ್ಟಿದ್ದಾರೆ. ನೀನ್ ಯಾಕೆ ಇಷ್ಟೊಂದು ಕೋಟಿ ಸಂಪಾದನೆ ಮಾಡ್ತಾ ಇದೀಯ ಬೇಬಿ ನೀನು? ಅಯ್ಯೋ ನನಗೆ ಸಾಕಾಗಿತ್ತು ಸ್ವಲ್ಪನೇನೆ. ಈಗ ಅಕ್ಕಪಕ್ಕದ ಮನೆಯವರಿಗೆಲ್ಲ ನಾನು ಏನಂತ ಹೇಳಿ ಬೇಬಿ? ನಮ್ಮ ಮನೆಗೆ IT ದಾಳಿ ಆಗಿದೆ ಅಂತ ಹೇಳ ಬೇಬಿ? ಇವಮ್ಮನ್ ಬಾಯಿ ಮುಚ್ಚು ಫಸ್ಟು. ಏನ್ ಕಿರ್ಚ್ಕೊತಾಯ್ತಲ್ಲ IT ದಾಳಿ ಮಾಡಕ್ ಬಂದಿದೀವಿ ಅಂತ, ಕಳ್ಳನ ಮಗನ ಹಿಡಿಯಕ್ ಬಂದಿದೀವಿ ಅಂತ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ಇವಮ್ಮನ್ ಬಾಯೋ ಬೊಂಬಾಯೋ. ಪೊಲೀಸ್ ಸರ್. ಬೇಬಿ, ನಮ್ಮ ಮನೆ ಮೇಲೆ IT ದಾಳಿ ಮಾಡಕ್ ಬಂದಿದ್ದಾರೆ ಬೇಬಿ. ನೀನ್ ಕೋಟಿ ಸಂಪಾದನೆ ಮಾಡ್ತಿರೋದು ನೋಡಿ ಇವ್ರಿಗೆಲ್ಲ ಹೊಟ್ಟೆ ಉರಿತಿದೆ ಬೇಬಿ ಚೆನ್ನಾಗಿ. ನೀನ್ ಹೇಳ್ಬೇಕಲ್ವಾ ಬೇಬಿ ಇವ್ರಿಗೆಲ್ಲಾನು ನೀನ್ ಬಿಸ್ನೆಸ್ ಮಾಡ್ತಾ ಇದೀಯಾ ಅಂತ ಹೇಳಿ. ಈ ದೇಶದಲ್ಲಿ ಹೆಂಗೆ ಅಂದ್ರೆ ನಾವು ಸಂಪಾದನೆ ಮಾಡಕ್ಕೂನು ಪೊಲೀಸ್ನವರು ಈ IT ನವ್ರು ಬಿಡೋದೇ ಇಲ್ವಲ್ಲ ಬೇಬಿ. ಈಗ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಏನಂತ ಹೇಳೋದು ಬೇಬಿ ಹೇಳು? IT ದಾಳಿ ಅಂತೇಳ್ಬಿಟ್ಟು ಹೇಳೋದ ಬೇಬಿ? ಛೇ ಹೋಗಿ ಬೇಬಿ, ನೀನು ಈ ಥರ ಮಾಡಿ ಎಲ್ರಿಗೂ ಹೇಳ್ಕೊಬಿಟ್ಟು ಬಂದಿದ್ದಕ್ಕೆ ಈ ಥರ ಆಗಿದ್ದು. ನೋಡಿ ಪೊಲೀಸ್ನವ್ರು ಯಾವ ಥರ ಹುಡಿಕೊಂಡು ಬಂದಿದ್ದಾರೆ ಅಂತ. ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿ. ಸುಮ್ಮನಿರ್ತೀಯ ನೀನು? ನನಗೆ BP ರೈಸ್ ಮಾಡ್ಬೇಡ, ಸ್ವಲ್ಪ ಸೈಡ್ ನಿಂತ್ಕ ನೀನು. ಯಾಕೆ ಬೇಬಿ? ನೀನ್ ಮಾತಾಡಿಲ್ಲ ಅಂದ್ರೆ ಹೇಳು ಬೇಬಿ,
ನಾನು ಮಾತಾಡಿ ಡೀಲ್ ಮಾಡ್ತೀನಿ. ಲೇ ನೀನು ಸುಮ್ಮನೆ ಪಕ್ಕಕ್ಕೆ ನಿಂತ್ಕತೀಯ ನೀನು. ಇಲ್ಲ ಅಂದ್ರೆ ನಿನಗೂ ಸೇರಿ ಬೀಳ್ತವೆ. ಸುಮ್ಮನೆ ಸೈಡಿಗೆ ನಿಂತ್ಕಳೆ. ಓವರ್ ಬಿಲ್ಡಪ್ ಕೊಡ್ಬೇಡ. ನಿನ್ನ ಬಿಲ್ಡಪ್ ಇಂದಾನೆ ಹಾಳಾಗಿ ಹೋಗ್ತಿರೋದು. ಸುಮ್ಮನೆ ಸೈಡಾಗಿ ನಿಂತ್ಕ ನೀನು. ಲವ್, ಮೊನ್ನೆ ಕದ್ದಿದೆಯಲ್ಲ ಒಡವೆ ಅಂಗಡಿನ, ಕಳ್ತನ ಮಾಡಿದ್ಯಲ್ಲ ಒಡವೆಲ್ಲ, ಎಲ್ಲಿಕ್ಕಿದ್ಯಾ? ಸರ್ ನೀವೇನ್ ಹೇಳ್ತಾ ಇದ್ದೀರಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ನೀವು? ಹಾ, ಇವ್ರು ಯಾಕೆ ಸರ್ ಕಳ್ತನ ಮಾಡ್ತಾರೆ? ಇವ್ರು ಯಾಕೆ ಸರ್ ಒಡವೆ ಅಂಗಡಿಯಲ್ಲಿ ಕಳ್ತನ ಮಾಡ್ತಾರೆ? ಇವರು ದೊಡ್ಡ ಡೈಮಂಡ್ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ಇವರು. ಏಯ್ ಕುಳ್ಳಿ, ಮುಚ್ಕೊಂಡು ನಿಂತ್ಕಂತ ಇಲ್ಲ, ಬಂದ್ 4 ಬಾರಿಸ್ಲ ಹೇಳು. ಮುಚ್ಕೊಂಡು ನಿಂತ್ಕ. ಇನ್ನನ್ ಮಗ ಏನ್ ದೊಡ್ಡ ಸಾಧನೆ ಮಾಡಿಲ್ಲ. ಮಾಡ್ರ 420 ಕೆಲಸ, ಕಳ್ತನದ ಕೆಲಸ, ಐಟಿ ರೈಡ್ ಅಂತ ಐಟಿ ರೈಡ್ ಇರೋ. ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಇಲ್ದ್ರ ಬಿಲ್ಡಪ್ ಎಲ್ಲ ಕೊಡ್ತಾವಳೆ. ಕಳ್ಳನ ಮಗನ ಜೊತೆ ಇದೆಯಲ್ಲ, ನಿನ್ನೂ ಸೇರಿ ಎತ್ಕೊಂಡು ಹೋಗ್ತೀನಿ ಇರು. ಲೈ ಬೊಗಳಲೇ, ಏನ್ ಮಾಡ್ದೆ? ಒಡವೆ ದುಡ್ಡು ಎಲ್ಲ ಏನ್ ಮಾಡ್ದೆ? ನಿನ್ ಜೊತೆ ಇನ್ನೂ ಯಾರ್ಯಾರಿದ್ರು? ನಿಮ್ದೇನ್ ದೊಡ್ಡ ಗ್ಯಾಂಗ ನಿಮ್ದು? ಹೇಳು. ಅಯ್ಯೋ ಮೇಡಮ್, ಯಾವುದು ಮೇಡಮ್? ನಾನು ಯಾವುದು ಒಡವೆ ಅಂಗಡಿನ ಕಳ್ತನ ಮಾಡಿಲ್ವಲ್ಲ ಮೇಡಮ್. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಮೇಡಮ್. ಪ್ಲೀಸ್ ಮೇಡಮ್, ನೀವು ತಪ್ಪಾಗಿ ತಿಳ್ಕೊಬೇಡಿ. ನಾನು ಆ ಥರ ಹುಡುಗ ಅಲ್ಲ ಮೇಡಮ್. ನೀವು ಈ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬಿಡಿ, ನನ್ನ ಬಿಟ್ಬಿಡಿ ಮೇಡಮ್. ನೀವು ನನ್ನ ಬಗ್ಗೆ ತಪ್ಪಾಗಿ ಯಾರೋ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ ಮೇಡಮ್, ನಾನು ಯಾವ ಕಳ್ತನೂ ಮಾಡಿಲ್ಲ. ಬೇಬಿ, ನಾನು ಹೇಳಿದ್ನಲ್ಲ ಬೇಬಿ, ಇವಳಿಗೆ ದುಡ್ಡೆಲ್ಲ ಕೊಟ್ಬಿಡು, ಸುಮ್ಮನೆ ಹೋಗ್ಬಿಡ್ತಾರೆ ಅಂತ. ಐಟಿ ರೈಡ್ ಮಾಡಕ್ ಬಂದಿದ್ದಾರೆ ಬೇಬಿ. ಅಮ್ಮ ತಾಯಿ, ನಿನ್ ಕಾಲಿಗೆ ಬೀಳ್ತೀನಿ ಹೊಸಿ, ಸುಮ್ಮನೆ ನಿಂತ್ಕತಿಯಾ? ಅಯ್ಯೋ ಇವಳ್ದೊಂದು ಕಟ. ಹೈ ನಡಿ ಒಳಗಡೆ ಸುಮ್ಮನೆ. ಬೇಬಿ, ಕಳ್ತನ ಗೀಳ್ತನ ಅಂತ ನಿನ್ ಮೇಲೆ ಕಳ್ತನದ ಆಪಾದನೆ ಹೊರಿಸ್ತಿದ್ದಾರೆ. ನನಗೆ ಕೊಡ್ಸಿರೋ ಒಡವೆ ಏನು ವಾಪಸ್ ಕೊಡಲ್ಲ ಬೇಬಿ, ಈಗಲೇ ಹೇಳಿದೀನಿ. ಯಾರಿಗೂ ಕೊಡಲ್ಲ ನಾನು ವಾಪಸ್ಸು. ಮೇಡಮ್, ಅವಳ ಬಾಯಿಗೆ ಒಂದು ಸರಿಯಾಗಿ ಒಂದು ಸರಿಯಾಗಿ ಬಿಟ್ಬಿಟ್ಟು ಬನ್ನಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೋತಾಳೆ. ನೋ ನೋ, ಮಾತಾಡಲ್ಲ. ಲವ್, ನೀನು ಬೊಗಳ್ತೀಯೋ ಇಲ್ಲ ನಿನ್ ಲವ್ವರ್ ಎದುರು 4 ಬಿಡ್ಲೋ ಹೇಳು. ಮೇಡಮ್ ಸರ್, ಪ್ಲೀಸ್ ಸರ್, ನಾನು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸರ್, ಸೈಡಾಗಿ ಮಾತಾಡೋಣ ಸರ್. ಸರ್ ಬೇಕಾ ನೀವು ಏನಾದರೂ ಕೇಳಿದ್ರೆ ಕೊಡ್ತೀನಿ ಸರ್. ಪ್ಲೀಸ್ ಸರ್, ಮರ್ಯಾದೆ ಕಳಿಬೇಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ನಾವು ಆ ಥರ ಎಲ್ಲ ಕಳ್ತನ ಮಾಡೋರಲ್ಲ ಸರ್. ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಮೇಡಮ್ ಪ್ಲೀಸ್ ಮೇಡಮ್, ಹೊಡಿಬೇಡಿ ಮೇಡಮ್, ಹೊಡಿಬೇಡಿ ಮೇಡಮ್. ಅಯ್ಯೋ ಬೇಬಿ, ಬೇಬಿ, ನೀನ್ ಇಷ್ಟೊಂದು ದುಡ್ದಿದೆ ತಪ್ಪಾಯ್ತಾ? ಏಯ್ ಬೊಗಳು, ಕಳ್ತನ ಮಾಡಿದ್ಯಲ್ಲ ಬೊಗಳು. ಎಲ್ಲೋಗಿ ಏನ್ ಕಳ್ತನ ಮಾಡ್ಕೊಂಡು ಬಂದ್ಯಾ? ನಿಂಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ನೋಡು, ನಿನ್ನ ಆಟ್ಗಳ ಅವಶ್ಯಕತೆನೇ ಇಲ್ಲ. ನೀನು ನಿನ್ ಜೊತೆ ಇನ್ನೊಬ್ಬ ಯಾರೋ ಇದ್ನಲ್ಲ, ಅವರು, ಆಮೇಲೆ ಈಚೆ ಕಡೆ ಒಬ್ಬ ನಿಂತಿದ್ದ ಅನ್ನಿಸ್ತತೆ. ನೋಡು, ಎಲ್ಲರೂ ಸೇರಿ ನೀವು ಕಳ್ತನ ಮಾಡಿದ್ದೀರಾ ಅಂತ CC ಕ್ಯಾಮ್ರಾದಲ್ಲಿ ಚೆನ್ನಾಗಿ ತೋರಿಸ್ತಾ ಐತೆ. ನಿಮ್ಮ ಮುಖಗಳೆಲ್ಲ ಇದೇ ಫೇಸ್ ಕಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ CC ಕ್ಯಾಮ್ರಾದಲ್ಲೆಲ್ಲ. ನಾವು ಚೆನ್ನಾಗಿ ನೋಡ್ಬಿಟ್ಟೆ ಇಲ್ಲ ಬಂದಿರೋದು. ನನ್ನ ಹತ್ರ ನೀನು ಆಟ ಆಡಕ್ ಬರ್ಬೇಡ ಕಾಳ್ ನನ್ನ ಮಗನೇ. ಹ್ಞೂ ಅಂತ ಒಪ್ಕ, ಇಲ್ಲ ಅಂದ್ರೆ ಇಲ್ಲೇನೇ ಬೇಡ ಸರ್. ಸ್ಟೇಷನ್ ಕರ್ಕೊಂಡೋಗಿ ಹಾಕೊಂಡು ರುಬ್ಬನ ಬನ್ನಿ ಸರ್, ಅವಾಗನ ಬಾಯ್ ಬಿಡ್ತಾನೆ. ಬನ್ನಿ. ಲೋಫರ್ ನನ್ನ ಮಗನೇ, ನಡಿಲ್ಲ ಸ್ಟೇಷನ್ಗೆ, ಐತೆ ನಿನ್ಗೆ, ನಡಿ. ಬೇಬಿ ನೀನು ಇಲ್ಲೇ ಇರು, ನಾನು ಏನೋ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ ಪ್ಲೀಸ್ ಬೇಬಿ. ಓಕೆ ಬೇಬಿ. ಫಸ್ಟ್ ನನ್ನ ಒಡವೆ ಎಲ್ಲ ಎತ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ಬೇಕು. ಏನೋ ನಡೀತಾ ಐತಿಲಿ, ಏನು ನಡೀತಾ ಐತೆ ಅಂತಾನೆ ಅರ್ಥ ಆಗ್ತಿಲ್ಲ. ಕಳ್ತನ ಗೆಳ್ತನ ಅಂತ ಬೇರೆ ಹೇಳ್ತಾವ್ರೆ. ಛೇ ಛೇ ಛೇ, ಕಳ್ತನ ಯಾಕೆ ಮಾಡ್ತಾನೆ? ನಾನು ಒಡವೆ ಎಲ್ಲ ಎತ್ಕೊಂಡು ಹೋಗೋಣ ಫಸ್ಟು. ಮೇಡಮ್ ಮೇಡಮ್ ಮೇಡಮ್, ಹೊಡಿಬೇಡ್ರಿ ಮೇಡಮ್. ಎಲ್ಲ ಸತ್ಯ ಒಪ್ಕೋತೀನಿ ಮೇಡಮ್, ಹೊಡಿಬೇಡ್ರಿ ಮೇಡಮ್, ಪ್ಲೀಸ್ ಮೇಡಮ್, ಹೊಡಿಬೇಡ್ರಿ ಮೇಡಮ್. ನಾನು ಒಪ್ಕೋತೀನಿ ಮೇಡಮ್ ಎಲ್ಲನೂ. ಹೌದು ಮೇಡಮ್, ನಾನು ನನ್ನ ಫ್ರೆಂಡು ಇನ್ನೊಬ್ಬ ಸೇರ್ಕೊಂಡು 3 ಜನ ಸೇರ್ಕೊಂಡು ಕಳ್ತನ ಮಾಡಿದ್ದೀವಿ ಮೇಡಮ್. ಒಡವೆ ಅಂಗಡಿಗೆ ಭಾಳ ಜೀವನದಾಗ ಕಷ್ಟ ಇತ್ತು ಮೇಡಮ್, ಅದಕ್ಕೆ ಕಳ್ತನ ಮಾಡಿದ್ವಿ ಮೇಡಮ್. ಅದು 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 ಏನೋ ಏನೋ ಮಾಡೋಕ್ಕೋ ಹಿಂಗೆ ತಗ್ಲಾಕಬಿಟ್ಟಿದ್ದೀನಿ ಮೇಡಮ್, ಪ್ಲೀಸ್ ಮೇಡಮ್. ಕಾಳ್ ನನ್ನ ಮಗನೇ, ಕೊಡಿದ್ರೆ 4 ಗಾಡಿ ಮಾಂಸ ಹಾಕ್ತೀಯ, ಮೈ ಬಗ್ಸ್ ದುಡ್ಡು ತಿನ್ನಕ್ಕೆ ಯೋಗ್ಯತೆ ಇಲ್ವೇನೋ ನಿನಗೆ? ಪಾರ್ಟ್ನರ್ಗಳು ಸೇರ್ಕೊಂಡು ಕಳ್ತನ ಮಾಡಿರೋದು. ಏನೋ ಕಷ್ಟ ಇತ್ತಂತೆ, ಕಷ್ಟ ಇದ್ರೆ ಸಾಲ ಮಾಡಬೇಕು, ಇಲ್ಲ ಅಂದ್ರೆ ಮೈ ಬಗ್ಸ್ ದುಡಿಬೇಕು. ಅದು ಬಿಟ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೋಗ್ತೀಯಾ? ಸರಿ, ನಿನ್ ಜೊತೆ ಇದ್ರಲ್ಲ ಇನ್ನಿಬ್ರು ಆನಂದ್ ಮಕ್ಕಳು ಎಲ್ಲವ್ರೆ? ಬೊಗಳು ಎಲ್ಲವ್ರೆ? ಮೇಡಮ್ ಒಂದೇ ಮನೆಗೆ ಇಬ್ರು ಇದ್ದಾರೆ ಮೇಡಮ್. ಅವರು ಅದು ಇಲ್ಲೇ ನಮ್ಮ ಏರಿಯಾಯಿಂದ ಬೇರೆ ಪಕ್ಕದ ಏರಿಯಾ ಮೇಡಮ್, ಇಲ್ಲಿ ಗೊರಗುಂಟೆಪಾಳ್ಯ ಅನ್ಸುತ್ತೆ ಮೇಡಮ್, ಅಲ್ಲಿ ಮೇಡಮ್ ಇರೋದು. ನಾನೊಂದ್ಸಲ ಅವ್ರ ಮನೆಗೆ ಹೋಗಿದ್ದೆ ಮೇಡಮ್, ಏನೋ ಡೀಲ್ ಮಾತಾಡೋಕ್ಕೆ ಅಂತ. ಅವರು ಅಲ್ಲೇ ಇದ್ರು ಮೇಡಮ್, ಇಬ್ಬರು ಅಲ್ಲೇ ಇದ್ರು ಮೇಡಮ್. ಅಷ್ಟು ಮಾತ್ರ ಗೊತ್ತು ಮೇಡಮ್, ಅಷ್ಟೇನೆ. ಅಷ್ಟು ಬಿಟ್ಟರೆ ನನಗೆ ಅವ್ರ ಊರು ಕೇರಿ ಗೊತ್ತಿಲ್ಲ ಮೇಡಮ್. ಅವರು ನಂತರನೇನೆಯ ಬಾಡಿಗೆ ಮನೆಗೆ ಅವರೇ ಮೇಡಮ್, ಅಷ್ಟೇ ಮೇಡಮ್ ನನಗೆ ಗೊತ್ತಿರೋದು. ಈ ನನ್ನ ಮಗನ್ ಬಿಟ್ರೆ ಹಿಂಗೆ 420 ಕೆಲಸ ಮಾಡ್ಕೊಂಡು ಸುಳ್ಳು ಹೇಳ್ತಾರೆ ಅನಿಸ್ತದೆ. ನಡಿಯೋ ನಡಿ, ನೀನೇ ಆ ಕಳ್ಳನ ಮಗನ ಮನೆ ಯಾವುದು ಅಂತ ಹೇಳ್ಬಿಟ್ಟು ತೋರಿಸಿ, ಆ ಕಳ್ಳನ ಮಗನಿಗೊಂದು ಸರಿಯಾಗಿ ಬುದ್ಧಿ ನಾನು ಕಲಿಸ್ತೀನಿ. ಬಾ ತೋರ್ಸು, ಅದು ಎಲ್ಲಿ ಏನು ಎತ್ತ ಅಂತ ನನಗೂ ಗೊತ್ತಾಗ್ತದೆ. ಗೊತ್ತಾಗ್ಲೂ ಬೇಕಲ್ವಾ? ನಡಿ. ಸರ್ ಪ್ಲೀಸ್ ಸರ್, ಇಲ್ಲಿ ಏನಾರ ಒಂದು ಡೀಲ್ ಮಾಡ್ಕೊಂಬಿಟ್ಟು ಬಿಟ್ಬಿಡಿ ಸರ್ ನನ್ನ. ಸರ್ ಶಾಣೆ ಇರಲಿಲ್ಲ ಸರ್, ಒಂದು 25 ಲಕ್ಷನೋ 30 ಲಕ್ಷ ಏನೋ ಇತ್ತು ಅಷ್ಟೇ ಸರ್. ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ ಸರ್, ಕಾಲಿಗೆ ಬೀಳ್ತೀನಿ ಸರ್. ಪ್ಲೀಸ್ ಸರ್, ಕರ್ಕೊಂಡು ಹೋಗ್ಬಿಟ್ಟು ಮರ್ವಾದಿ ಕಳಿಬೇಡಿ ಸರ್. ಬೇಕಾದ್ರೆ ಅವ್ನ ಮನೆ ತೋರಿಸ್ತೀನಿ ಸರ್, ಬೇಕಾದ್ರೆ ದಯವಿಟ್ಟು ನಾನು ಬಿಟ್ಬಿಡಿ ಸರ್. ನಿಮ್ಗೆ 10 ಲಕ್ಷ ಕೊಡ್ತೀನಿ, ಬಿಟ್ಬಿಡಿ ಸರ್. ನಾನು ಎಂದೂ ಯಾವುದೂ ಕಳ್ತನ ಮಾಡಿಲ್ಲ ಸರ್, ಏನೋ ಮಿಸ್ ಆಗೋಗ್ಬಿಟ್ಟು ನಾನು ಕಳ್ತನ ಮಾಡ್ಬಿಟ್ಟಿದ್ದೀನಿ ಸರ್, ಅಷ್ಟೇ. ನಾನು ಕಳ್ತನ ಮಾಡೋಂತ ಅಲ್ವೇ ಅಲ್ಲ ಸರ್, ಅವನೇ ಸರ್ ಹೇಳ್ಕೊಟ್ಟಿದ್ದು ಕಳ್ತನ ಮಾಡುವಂತ. ಏನ್ ಅನ್ಕೊಂಡಿದ್ಯಾ ನಮ್ಮನ್ನ? ಪೊಲೀಸ್ಗೆ ಲಂಚ ಕೊಡ್ತೀಯನೋ ಕಂತ್ರಿ? ಯಪ್ಪ ಮೇಡಮ್ ತಪ್ಪಾಯ್ತು ಮೇಡಮ್. ಅವ್ರ ಮನೆ ತೋರಿಸ್ತೀನಿ ಮೇಡಮ್, ಅವ್ರ ಮನೆಯೇ ತೋರಿಸ್ತೀನಿ ಮೇಡಮ್, ಖಂಡಿತ ತೋರಿಸ್ತೀನಿ ಮೇಡಮ್. ಖಂಡಿತ ತೋರಿಸ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಬಿಟ್ಬಿಡಿ ಮೇಡಮ್ ನನ್ನ. ಮೇಡಮ್ ಎತ್ತಕೊಳ್ಳಿ, ಕಾರ್ಗೆ ಎತ್ತಕೊಳ್ಳಿ ಮೇಡಮ್, ಕಾರ್ಗೆ ಎತ್ತಕೊಳ್ಳಿ. ಅಷ್ಟೇನೆ. ಈ ದರಿದ್ರು ನನ್ನ ಮಗನ ಸರಿಯಾಗಿ ಮಾಡಬೇಕು. ಎತ್ತಕೊಳ್ಳಿ. ಈ ಲೋಫರ್ ನನ್ನ ಮಗಂಗೆ ಐತೆ, ಸರಿಯಾಗಿ ಐತೆ ಈ ಲೋಫರ್ ನನ್ನ ಮಗಂಗೆ. ಎತ್ತಕೊಂಡು ಬನ್ನಿ ಮೇಡಮ್, ಬಿಡ್ಸರ. ಅದು ಎಲ್ಲ ಇನ್ನೊಬ್ಬ ಯಾರು ಸಿಗ್ತಾರಲ್ಲ, ಅವ್ನು ಸಿಕ್ಕಿದ್ಮೇಲೆ ಸರಿಯಾಗಿ ಗ್ರಾಚಾರ ಬಿಡ್ಸೋಣ ಬನ್ನಿ.
ಬಾ ಕಳ್ ನನ್ ಮಗನಿ ಐತೆ ನಿನಗೆ ಗ್ರಾಚಾರ. ಬಾ ಐತ್ ಬಾ. ಅಯ್ಯೋ ಇವಾಗ ಇವನು ತಗ್ಲಾಕೊಂಬಿಟ್ರೆ ಏನಪ್ಪ ಮಾಡೋದು. ಅವ್ರಿಗೆ ಒಂದು ಮೆಸೇಜನ್ನು ಹಾಕಬೇಕು, ಪೊಲೀಸವ್ರು ಬಂದು ಏನು ಕೇಳಿದ್ರು ಏನು ಹೇಳ್ಬೇಡ್ರಿ ಅಂತ ಹೇಳ್ಬಿಟ್ಟು. ಈಗ ನಾನು ಹೆಂಗೋ ಇದು ಒಳಗಡೆ ಇದ್ದರೆ ಬಿಡಿಸ್ಕೊಂಬಿಟ್ಟು ಬರೋಕೆ ಆನಂದ್ ಮಗನ ಈಚೆ ಕಡೆ ಇದ್ರೆ ಸೊರೋಗ್ತದೆ. ನಾವು ಡೀಲ್ ಮಾಡ್ಕೊಬಿಟ್ಟಿದ್ದೀವಿ, ಇಬ್ಬರು ಒಳಗಡೆನೇ ಇದ್ದರೆ ಏನು ಮಾಡೋದು. ಅವ್ರಿಗೊಂದು ಮೆಸೇಜ್ ಹಾಕ್ಬಿಡ್ತೀನಿ ಇರು. ಎಲ್ಲನೇ ಎಸ್ಕೇಪ್ ಆಗೋಗ್ಬಿಡ್ರಿ, ಇಲ್ಲಾಂದರೆ ಬಾಯ್ ಬಿಡಬೇಡ್ರಿ, ಪೊಲೀಸ್ನವ್ರು ಬಂದು ಕೇಳಿದ್ರು ಬಾಯ್ ಬಿಡಬೇಡ್ರಿ ಅಂತ ಹೇಳ್ಬೇಕು. ಇಲ್ಲಾಂದರೆ ನಾನು ಜೈಲಾಗಿರ್ತೀನಿ, ಅವನು ಜೈಲಾಗಿರ್ತಾನೆ, ಇಬ್ಬರು ಜೈಲಾಗಿದ್ರೆ ನಾವು ಬಿಡಿಸೋರು ಯಾರು ಅಲ್ವಾ.